ಡೋಂಟ್ ವರಿ ಪದ್ಮ ಅವರೇ, ಕಾವೇರಿನ ಈ ಮದುವೆಗೆ ಒಪ್ಸೋ ಜವಾಬ್ದಾರಿ ನಂದು. ನಾನೇ ಮುಂದೆ ನಿಂತು ಈ ಮದುವೆ ಮಾಡ್ತೀನಿ. ಆಗಬಹುದಾ? ಒಳ್ಳೆ ಸಮಾಚಾರ ಹೇಳಿದ್ರಾ. ಬನ್ನಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗಿರಂತೆ. ಬೇಡ ಬೇಡ, ಪರವಾಗಿಲ್ಲ. ಪೂರ್ಣಿ ಒಬ್ಳೇ ಇದ್ದಾಳೆ, ನನಗೊಂದು ಸ್ವಲ್ಪ ಕೆಲಸ ಇದೆ. ಇನ್ನೊಂದು ಸರಿ ಬಂದಾಗ ಖಂಡಿತವಾಗ್ಲೂ ಮಾಡ್ತೀನಿ. ಮಾಡಲೇಬೇಕು. ಬರ್ತೀನಿ. ಹೋಗಿ ಬನ್ನಿ. ಕಾವೇರಿನಂತೂ ನಮ್ಮ ಪ್ರೀತಮ ಕೊಡಕ್ಕಾಗ್ಲಿಲ್ಲ. ಈಗ ಯಾರಿಗೋ ಕೊಟ್ಟು ಮದುವೆ ಮಾಡೋದಕ್ಕೆ ದುಡ್ಡು ಕೇಳೋದಕ್ಕೆ ಬಂದಿದ್ದಾರೋ ಏನೋ. ಎಂಥ ಜನಗಳು ಇವರು. ಏನಂತೆ ಅಪ್ಪ ಪದ್ಮ ಅಂಟಿದು? ಕಾವೇರಿ ಮದ್ವೆಗೆ ದುಡ್ಡು ಕೇಳಕ್ ಬಂದಿದ್ರಾ? ನೀವೇನಕ್ಕೆ ಒಪ್ಕೊಳಕ್ ಹೋದ್ರಿ? ಏನ್ ಕಾತಿ, ಇದು ನೀನೇನಾ? ನಿನಗೆ ಯಾವಾಗ ಜನಗಳನ್ನ ದುಡ್ಡಲ್ಲಿ ಅಳೆಯೋ ಬುದ್ಧಿ ಬಂತು? ಹಾಗೆಲ್ಲ ಏನೂ ಇಲ್ಲಪ್ಪ. ನೀವಿವಾಗ ರೆಸ್ಟಲ್ಲಿ ಇರ್ಬೇಕಲ್ವಾ, ಅದಕ್ಕೆ ಈ ಜವಾಬ್ದಾರಿನೆಲ್ಲ ನೀವು ಯಾಕೆ ಒಪ್ಕೊಳಕ್ ಹೋದ್ರಿ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ಕಾತಿ, ದಿಸ್ ಇಸ್ ರಾಂಗ್. ಯಾಕೆ ಹೀಗೆ ಮಾತಾಡ್ತಿದ್ಯಾ? ನಿನಗೆ ಗೊತ್ತಿಲ್ದಿರೋದು ಏನೂ ಇಲ್ಲ. ರಾಜೇಶ್ ಮನೆಯಲ್ಲಿ ಏನೇ ಶುಭ ಕಾರ್ಯ ಆದರೂ, ಏನೇ ತೊಂದರೆ ಆದರೂ ಈ ರಾಮ್ ಸದಾ ಮುಂದೆ ಇರ್ತಾನೆ ಅನ್ನೋದು ನಿನಗೆ ಗೊತ್ತಿಲ್ವೇನು? ಅಷ್ಟಕ್ಕೂ ಪದ್ಮ ದುಡ್ಡು ಕೇಳೋದಕ್ಕೆ ಬಂದಿರಲಿಲ್ಲ, ನನ್ನ ಆಶೀರ್ವಾದ ತಗೊಂಡು ಹೋಗೋಕೆ ಬಂದಿದ್ರು. ಏನೂ ಗೊತ್ತಿಲ್ಲದೆ ಇನ್ನೊಬ್ಬರ ಬಗ್ಗೆ ಹಾಗೆ ಹಗರವಾಗಿ ಮಾತಾಡಬೇಡ. ಓಕೆ ಅಪ್ಪ, ಐ ಆಮ್ ವೆರಿ ಸಾರಿ. ನಾನು ಪ್ರಾಕ್ಟೀಸ್ಗೆ ಹೋಗಿ ಬರ್ತೀನಿ. ವೆರಿ ಬ್ಯಾಡ್. ಕೂತ್ಕೊಳ್ಳಿ ಮಾವ, ಆರಾಮಾಗಿ ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಮಾವ, ತಿಂಡಿ ತಿನ್ನಿ ಆಯ್ತಾ? ಮಾವ ತಿನ್ನಿ. ಇನ್ನೊಂದು ಸ್ವಲ್ಪ ಏನಾದರೂ ಬಡಿಸ್ಬೇಕಾ? ಬೇಡ, ಒಂದು ಸ್ಪೂನ್ ಕೊಡ್ತೀಯಾ? ಪರವಾಗಿಲ್ವೇ? ಮಲ್ಲಿಕಾ ನಿಧಾನವಾಗಿ ಸುಧಾರಿಸ್ತಾ ಇದ್ದಾಳೆ. ಈ ಮನೆ ಹೆಣ್ಮಕ್ಳ ಡಿಫ್ರೆನ್ಸಸ್ಸು ಯಾವ ಹಂತಕ್ಕೆ ಹೋಗುತ್ತೋ ಅಂತ ಭಯ ಆಗಿತ್ತು. ಎಲ್ಲ ತಾವೇ ಬಗೆಹರಿಸ್ಕೊಂಡು ನನ್ನ ಜವಾಬ್ದಾರಿ ಕಡಿಮೆ ಮಾಡಿದರು. ಐ ಆಮ್ ರಿಲೀವ್ಡ್, ಥ್ಯಾಂಕ್ ಗಾಡ್. ಎಲ್ರೂ ನನಗೆ ಕಾಟ ಕೊಡೋರಾಗಿದ್ರು. ಕಾವೇರಿ ಯಾಕೆ ಫೋನೇ ಪಿಕ್ ಮಾಡ್ತಿಲ್ಲ? ನಿನ್ನೆ ಏನಾಯ್ತು ಅಂತ ತಿಳ್ಕೊಳೋಣ ಅಂದ್ರೆ ಇವಳೊಬ್ಳು ಫೋನೇ ತೆಗಿತಾ ಇಲ್ಲ. ಇವಳಂತೂ ರಿಸೀವ್ ಮಾಡೋವರೆಗೂ ನನಗೆ ಕೆಲಸ ಮಾಡೋದಿಕ್ಕೆ ಬಿಡಲ್ಲ ಅನ್ಸುತ್ತೆ. ಏನ್ ಸರ್ಸು ನಿನ್ ಪ್ರಾಬ್ಲಮ್? ಯಾಕೆ ಕಾವೇರಿ ಹೀಗ್ ಮಾತಾಡ್ತಿದ್ಯಾ? ಏನಾಯ್ತು? ನಾನು ಯಾಕೆ ಹೀಗೆ ಮಾತಾಡ್ತಿದ್ದೀನಿ ಅಂತ ನಿನಗೆ ಗೊತ್ತಿಲ್ವಾ? ಏನ್ ಹೇಳ್ತಿದ್ಯಾ ನೀನು? ನಾನ್ ನಿನಗೆ ಫೋನ್ ಮಾಡಿದ್ದು ನಿನ್ನೆ ಆ ಹುಡುಗನ್ ಮೀಟ್ ಮಾಡಕ್ ಹೋಗಿದ್ದಲ್ಲ, ಆ ವಿಷಯ ತಿಳ್ಕೊಳಕ್ಕೆ. ನಿನಗೆ ಆಲ್ರೆಡಿ ಅಪ್ಡೇಟ್ ಸಿಕ್ಕಿರ್ಬೇಕಲ್ವಾ? ನನಗೆ ಯಾರು ಅಪ್ಡೇಟ್ ಮಾಡ್ತಾರೆ? ನೀನು ದೊಡ್ಡ ಸ್ಪೈ ಸರ್ಸು. ನಮ್ಮ ಮನೆಯಲ್ಲಿ ಇಂಟೆಲಿಜೆಂಟ್ ಬ್ಯೂರೋ ಇದ್ದಾಳಲ್ಲ ನಮ್ಮಕ್ಕ, ಎಲ್ಲ ನಿನ್ಗೆ ಇನ್ಫಾರ್ಮ್ ಮಾಡಿರ್ತಾಳೆ.
ಏನೇ ಆದ್ರೂ ನೀನು ನಮ್ಮಮ್ಮ ಮತ್ತೆ ನಮ್ಮ ಅಕ್ಕಂಗೆ ಎಲ್ಲಾದ್ರದ್ದು ವರದಿ ಒಪ್ಪಿಸ್ತೀಯ ಅಲ್ವಾ? ಅವರು ಅಷ್ಟೇ, ನನ್ನ ಹತ್ರ ಏನೇನ್ ಹೇಳೋದಿಕ್ಕಾಗೋದಿಲ್ವೋ ಅದನ್ನೆಲ್ಲ ನಿನ್ ಕಿವಿಲೇ ಊದಿರ್ತಾರೆ. ತಪ್ಪು ತಿಳ್ಕೊಬೇಡ ಕಾವೇರಿ, ನಾನು ಏನ್ ಮಾಡಿದ್ರು ನೀನ್ ಒಳ್ಳೇದಕ್ಕೋಸ್ಕರನೇ ಮಾಡೋದು. ಓ, ಹಾಗಿದ್ರೆ ನನ್ನ ಒಳ್ಳೇದಿಕ್ಕೋಸ್ಕರ ಇನ್ನೂ ಅವ್ರ ಹತ್ರ ಏನೇನ್ ಹೇಳಿದ್ಯಾ? ಬರೀ ಆ ಹುಡುಗನ ವಿಷಯ ಮಾತ್ರ ಹೇಳಿದ್ಯಾ ಅಥವಾ ಪಾರ್ಟಿ ವಿಷಯನೂ ಹೇಳ್ಬಿಟ್ಟಿದ್ಯಾ? ಕಾವೇರಿ, ಏನ್ ಅನ್ಕೊಂಡಿದ್ಯಾ ನನ್ ಬಗ್ಗೆ? ನಾನ್ ನಿನ್ ಫ್ರೆಂಡು, ಎನಿಮಿ ಅಲ್ಲ. ನನಗೂ ಏನ್ ಹೇಳ್ಬೇಕು ಏನ್ ಹೇಳ್ಬಾರ್ದು ಅಂತ ತುಂಬಾ ಚೆನ್ನಾಗ್ ಗೊತ್ತಿದೆ. ಅಲ್ಲ ಸರ್ಸು, ಇಷ್ಟೆಲ್ಲ ನಿನಗ್ ಗೊತ್ತಿದ್ದು ನಾನಾ ಹುಡುಗನ ಮೀಟ್ ಮಾಡೋ ವಿಷಯನ ಏನಕ್ಕೆ ಹೇಳ್ದೆ? ಮನೇಲಿ ದೊಡ್ಡೋರಂತ ಇದ್ಮೇಲೆ ಯಾವ ವಿಷಯನೂ ಮುಚ್ಚಿಡ್ದೆ ಇರೋಕ್ ಆಗಲ್ಲ ಕಾವೇರಿ. ಅದು ಅಲ್ದೆ ನಾನು ಆಂಟಿ ಹತ್ರ ಏನ್ ಹೇಳ್ದೆ ಗೊತ್ತಾ? ನೀನ್ ಆ ಹುಡುಗನ ಮೀಟ್ ಮಾಡಿದ್ಮೇಲೆ ಫೈನಲ್ ಡಿಸಿಷನ್ ನಿಂದೆ ಅಂತ ಹೇಳಿದೀನಿ. ನೀವು ಯಾವ್ದಕ್ಕೂ ಅವಳಿಗೆ ಫೋರ್ಸ್ ಮಾಡಬೇಡಿ ಅಂತ ಕೂಡ ಹೇಳಿದೀನಿ. ಆದ್ರೆ ನನ್ನ ಡಿಸಿಷನ್ನ ನಾನ್ ತಗೊಳ್ಳೋದಿಕ್ಕೆ ನೀವ್ಯಾರು ನನ್ನ ಬಿಡ್ತಾನೆ ಇಲ್ವಲ್ಲ. ಆಂಟಿ ಆಗ್ಲಿ ನಾನಾಗ್ಲಿ ಪೂರ್ಣಿ ಆಗ್ಲಿ ಯಾವತ್ತೂ ನಿಂಗೆ ಕೆಟ್ಟದನ್ನ ಬಯಸಲ್ಲ. ನೀನ್ ಹೀಗೆ ಎಲ್ಲಾ ವಿಷಯನ ಅವರಿಂದ ಮುಚ್ಚಿಟ್ರೆ ಅವ್ರಿಗೆ ನಿನ್ ಮೇಲೆ ಅನುಮಾನ ಶುರುವಾಗತ್ತೆ. ಇದನ್ನೆಲ್ಲ ಸ್ವಲ್ಪ ಅರ್ಥ ಮಾಡ್ಕೋ ಕಾವೇರಿ. ಈ ವಿಷಯನೆಲ್ಲ ಬಿಟ್ಟಾಕು. ನಿನ್ನೆ ಆಕಾಶ್ನ ಮೀಟ್ ಮಾಡಿದ್ಯಲ್ಲ, ಏನಾಯ್ತು? ಆ ಹುಡ್ಗ ಹೇಗನ್ನಿಸ್ತಾ? ಇಲ್ಲ ಸರ್ಸು, ಇದ್ಯಾವುದು ಸರಿ ಹೋಗುತ್ತೆ ಅಂತ ನನ್ಗೆ ಅನ್ನಿಸ್ತಾ ಇಲ್ಲ. ಆಕಾಶೇ ಬೇರೆ, ಅವ್ರ ಲೈಫ್ ಸ್ಟೈಲೇ ಬೇರೆ, ನನ್ನ ಥಾಟ್ಸೇ ಬೇರೆ, ನನ್ನ ಒಪಿನಿಯನ್ಸೇ ಬೇರೆ. ಅವರು ಆಕಾಶದಲ್ಲಿ ನಿಂತು ಭೂಮಿನ ನೋಡ್ತಾ ಇದ್ದಾರೆ, ನಾನು ಭೂಮಿಯಲ್ಲಿ ನಿಂತು ಆಕಾಶನ ನೋಡ್ತಾ ಇದ್ದೀನಿ. ಅವರಿಗೆ ನನ್ನನ್ನು ಬಿಟ್ಟು ಬೇರೆ ಎಲ್ಲನೂ ಕಾಣಿಸ್ತಾ ಇದೆ. ಆದರೆ ನನಗೆ ಆಕಾಶ ತುಂಬ ನಮ್ಮಪ್ಪನ ಕನ್ಸುಗಳು ಮಾತ್ರ ಕಾಣಿಸ್ತಾ ಇದೆ. ಹಾಗಾದ್ರೆ ಈ ವಿಷಯದ ಬಗ್ಗೆ ಏನ್ ಡಿಸೈಡ್ ಮಾಡ್ದೆ? ಫೈನಲ್ ಆಗಿ ಆಕಾಶ್ ಹತ್ರ ಏನ್ ಹೇಳ್ದೆ? ಇನ್ನೂ ಏನೂ ಹೇಳಿಲ್ಲ. ನನಗೆ ಯೋಚನೆ ಮಾಡೋದಕ್ಕೆ ಸ್ವಲ್ಪ ಟೈಮ್ ಬೇಕು ಅಂತ ಕೇಳಿದ್ದೀನಿ. ನೀನ್ ಏನೇ ಡಿಸೈಡ್ ಮಾಡೋದಾಗಿದ್ರೂ ಬೇಗ ಡಿಸೈಡ್ ಮಾಡು ಕಾವೇರಿ. ಯಾಕೆ ಹೀಗೆ ಹೇಳ್ತಿದ್ಯಾ? ನಿನ್ನೆ ರಸ್ತೆಲಿ ಎದು ಸಿಕ್ಕಿದ್ದ. ಏನ್ ಹೇಳ್ದ ಆ ಇಡಿಯಟ್? ಮೊದ್ಲು ರಿಕ್ವೆಸ್ಟ್ ಮಾಡೋ ತರನೇ ಮಾತಾಡ್ದ. ಪ್ಲೀಸ್ ಸರ್ಸು, ನನ್ನೂ ಕಾವೇರಿನೂ ದೂರ ಮಾಡ್ಬೇಡ ಅಂತ ಎಲ್ಲ ಹೇಳ್ದ. ಕಾವೇರಿನ್ ಬಿಟ್ರೆ ನನಗ್ ಬದುಕೇ ಇಲ್ಲ ಅಂತ ಎಲ್ಲ ಹೇಳ್ದ. ಆದ್ರೆ ನಾನ್ ಯಾವಾಗ ನಿನ್ ಪರ ಮಾತಾಡಿ ಅವನಿಗೆ ಕ್ಯಾಕರ್ ಸುಗುದ್ನೋ ಅವನ್ ಟೋನೇ ಚೇಂಜ್ ಆಗೋಯ್ತು. ಕಾವೇರಿ ಮತ್ತೆ ನನ್ನ ನಡುವೆ ಎಲ್ಲ ಮುಗ್ದೋಗಿದೆ ಅಂತ ಎಲ್ರಿಗೂ ಟಾಮ್ ಮಾಡ್ಕೊಂಡ್ ಬರ್ತೀನಿ. ಕಾವೇರಿದೆ ತಪ್ಪು ಅಂತ ಜನ ಅವಳಿಗೆ ಚೀಮಾರಿ ಹಾಕ್ತಾರೆ. ಆಮೇಲೆ ಇಡೀ ಊರೇ ನಮ್ಮ ಪರವಾಗಿ ನಿಂತು ನಮ್ಮಿಬ್ರಿಗೆ ಮದ್ವೆ ಮಾಡಿಸ್ತಾರೆ. ಇಷ್ಟೆಲ್ಲ ಆದ್ರೂ ನಾನೇನ್ ಸುಮ್ನೆ ಬಿಟ್ಬಿಡ್ಲಿಲ್ಲ. ಅವನಿಗೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೆದರ್ಸ್ಬಿಟ್ಟು ಬಂದಿದ್ದೀನಿ. ಆದ್ರೂ ಯಾವುದಕ್ಕೂ ನೀನು ಎದು ವಿಚಾರದಲ್ಲಿ ಕೇರ್ಫುಲ್ ಆಗಿರ್ಬೇಕು. ದಿನ ಸೈಕೋ ಆಗ್ತಿದ್ದಾನವನು. ನಿನ್ ಮದ್ವೆ ವಿಷಯದಲ್ಲಿ ಎಷ್ಟು ಡಿಲೇ ಮಾಡ್ತೀಯೋ ಅಷ್ಟೇ ತೊಂದರೆ ಕೊಡ್ಬೋದು ನಿನ್ಗವನು. ಅದಕ್ಕೆ ಹೇಳ್ತಿರೋದು, ಏನೇ ಇದ್ರೂ ಬೇಗ ಡಿಸೈಡ್ ಮಾಡು ಅಂತ. ಸರಿ ಸರ್ಸು, ನಾನು ಏನೋ ಯೋಚನೆ ಮಾಡ್ತೀನಿ. ಸರಿ ಕಾವೇರಿ, ಟೇಕ್ ಕೇರ್, ಬಾಯ್.